ಬೇಕು ಅಲ್ವಾ? ಕೊಡ್ತೇವೆ ನಾವು ಕೊಡ್ತೇವೆ. ಆದ್ರೆ ಏನಿದೆ? ನೀರು ನೀರಲ್ವಾ? ನಮ್ಮ ರಕ್ತ ಇಲ್ಲಿ ಸೋಕದಾಗ ನೀರಿಗೆ ನಮ್ಮ ಜೀವ ಸೋಕಬಾರದು. ಹಾಗೆ ತನ್ನ ಜೀವ ತಗೊಳ್ಳೋದು ಮಕ್ಕಳೇ, ಏನಿದು ಸಾಧ್ಯವಿಲ್ಲದ ಮಾತು ಅಂತ ಮಾಡಿದ್ರು? ಸಾಧ್ಯ ಉಂಟಾ? ನಾನು ಯಾರು ಅಂತ ನಿಮ್ಗೆ ಗೊತ್ತಾಗ್ಲಿಲ್ವೇ? ಯಾರಂತ ನನಗೆ ದಿವ್ಯ ದೃಷ್ಟಿಯೊಳಗ ನೋಡಿ ಕಳರೋ ಕ್ಷೀರಾಬ್ಧಿ ಜಯನನಿ ನಾರಾಯಣ ಕ್ಷೀರಾಬ್ಧಿ ಜಯನನಿ ನಾರಾಯಣ ನೀರಜದಳ ನಯನ ಅಪರಾಧವನ್ನು ಕೈದೆವು, ಹಾಗೆ ನಿನಗೆ ಹೊಡೆದೆವು, ಬೈದೆವು, ನಿಂದಿಸಿದೆವು. ನೀನು ಯಾರು, ನಾವು ಯಾರು ಎಂದು ತಿಳಿಯಿತು. ನಮ್ಮನ್ನು ಮನ್ನಿಸಬೇಕು. ಹೆದರಬೇಡಿ ಮಕ್ಕಳೇ, ಅಜ್ಞಾನವೆಂಬ ಅಂಧಕಾರದಲ್ಲಿ ಮುಳುಗಿದಂತಹ ನೀವು ನಾನು ಯಾರೆಂಬುದನ್ನು ತಿಳಿಯಲೇ ವರ್ತಿಸಿದೆ. ಏನನ್ನ ಮಾಡಬೇಕು, ಏನನ್ನ ಮಾಡಬಾರದು, ಯಾವುದು ಸರಿ, ಯಾವುದು ತಪ್ಪು ಎನ್ನುವ ವಿಚಾರ ವಿನಿಮಯ ಎನ್ನುವ ವಿವೇಚನೆಗಳನ್ನ ಹೀನರಾಗಿ ವರ್ತಿಸಿದಂತವರು ನೀವಿದ್ದೀರಿ. ಹೌದು ಜನಕ, ಹೆದರುವ ಅವಶ್ಯಕತೆ ಇಲ್ಲ. ಈಗ ನಿಮ್ಮ ಆಸೆ ಏನುಂಟು ಅದನ್ನು ನಾನು ಪೂರೈಸುತ್ತೇನೆ. ಏನು ಆಸೆ ಇಲ್ಲ. ನಿನ್ನನ್ನು ನೋಡಿದ ಮೇಲೆ ಯಾವ ಆಸೆಯೂ ಇಲ್ಲ. ನಮಗೆ ಮೋಕ್ಷ ಪ್ರದಾನ ಮಾಡಬೇಕು, ಮೋಕ್ಷವನ್ನು ಕೊಡಬೇಕು. ಅಷ್ಟೇ ಅಲ್ಲವಲ್ಲ, ನಮ್ಮ ಇಬ್ಬರ ಹೆಸರು ಅಜರಾಮರಾಗಿರುವಂತೆ ನಮ್ಮನ್ನು ಉತ್ತರಿಸಬೇಕು. ಖಂಡಿತವಾಗಿ ನಿಮ್ಮ ಹೆಸರು ಸೂರ್ಯ ಚಂದ್ರರು ಇರುವವರೆಗೆ ಅಜರಾಮರವಾಗಿರುವಂತೆ ಅನುಗ್ರಹಿಸ್ತೇನೆ. ಆದರೆ ಒಂದು ಮಾತು ದೇವ, ನೀನು ಭಾಷೆ ತಗೊಳ್ಳದಂತೆ ನಮ್ಮ ಈ ರಕ್ತವನ್ನು ಈ ಜಲದಿಗೆ ಹೇಗೆ ಮಾಡುತ್ತೀಯ ದೇವ? ಖಂಡಿತವಾಗಿ ನನ್ನ ಕಾಲುಗಳನ್ನು ನನ್ನ ತೊಡೆಯನ್ನು ಅಗಲವಾಗಿ ಇರಿಸಿಕೊಂಡು ನಾನು ಕುಳಿತುಕೊಳ್ಳುತ್ತೇನೆ ಆಲದೆಲೆಯ ಮೇಲೆ. ನೀವು ಬಂದು ನನ್ನ ತೊಡೆಯ ಮೇಲೆ ಮಲಗಿಕೊಳ್ಳಿ. ನೀವು ಹೇಳಿದ ಹಾಗೆ ಒಂದು ತೊಟ್ಟು ರಕ್ತವು ನೀರಿಗೆ ತಾಗದಂತೆ ನಿಮ್ಮ ಪ್ರಾಣವನ್ನು ನಾನು ತೆಗೆದುಕೊಳ್ಳುತ್ತೇನೆ. ಬನ್ನಿ ಮಕ್ಕಳೇ, ಬನ್ನಿ ಬನ್ನಿ. ಜಯ ಜಯ ನಾರಾಯಣ ಜನನಿಯ ಜಯಲಿ ಮಾಲಿನಿಯ ಜನನಿಯ ಜಯಲಿ ಮಾಲಿನಿಯು ವರತನು ಜಾಪೆ ಜಯುಳು ಕಾಮಿನಿಯು ವರತನು ಜಾಪೆ ಜಯುಳು ಕಾಮಿನಿಯು ಮಾಲಿನಿಯು ಕಾಮಿನಿಯೋ ಕನಕ ಗರ್ಭನ ತಪವನು ಕೈವೆ ಎನ್ನುತ್ತಲೇ ಕನಕ ಗರ್ಭನ ತಪವನು ಕೈವೆ ಎನ್ನುತ್ತಲೇ ವನಗಾಗಿ ನಡೆದಂದು ವನಗಾಗಿ ನಡೆದಂದು ಮನದಿ ಯೋಚಿಸಿದಳು ಮನದಿ ಯೋಚಿಸಿದಳು
ಮಾಲಿನಿ ಎಂಬುವ ನಾಮ ನಮ್ಮದು. ಈ ಶೋಣಿತಾಪುರವನ್ನು ಆಳುವಂತಹ ನನ್ನ ತಾಯಿ ದಿತಿದೇವಿ ಇಂದು ಕಂಗಾಲಾಗಿ ಸಭೆಯಲ್ಲಿ ಕುಳಿತಿದ್ದರು. ಅಮ್ಮನಲ್ಲಿ ಹೋಗಿ ಕೇಳಿದೆ, ಅಮ್ಮ ಯಾಕೆ ಚಿಂತಾಕ್ರಾಂತರಾಗಿದ್ದೀರೆಂದು. ತಾಯಿ ಹೇಳಿದ ಮಾತು, ಮಗಳೇ ಮಾಲಿನಿ, ಸ್ವರ್ಗಾಧಿಪತ್ಯವನ್ನ ಬಯಸಿ ನನ್ನ ಮಕ್ಕಳೆಲ್ಲರನ್ನು ಕಳೆದುಕೊಂಡೆನಮ್ಮ. ನೀನು ಹೆಣ್ಣಾಗಿ ಹೋದೆ, ನಿನ್ನಿಂದ ಇನ್ನೇನು ಸಾಧ್ಯವಾದೀತು ಎಂದರು. ತಾಯಿಗೆ ಭರವಸೆಯ ಮಾತುಗಳನ್ನ ಆಡಿ ಬಂದು ನಿಂತಹ ಜಾಗವಿದು ದಟ್ಟವಾದ ಅರಣ್ಯ. ಯಾಕೆ ಯೋಚಿಸುತ್ತಾ ಇದ್ದೇನೆ ಗೊತ್ತಾ ಸ್ವಾಮಿ? ನೋಡುವುದಕ್ಕೆ ಹೇಗೆ ಕಾಣ್ತಾ ಇದ್ದೇನೆ?
ಯೌವನದಿಂದ ನಾನು ತಲೆ ಜೋಬಿಸುವೆ ಅದರಿಂದ ಹೌದು ಸ್ವಾಮಿ, ನೋಡುವುದಕ್ಕೆ ಹೇಗೆ ಕಾಣ್ತಾ ಇದ್ದೇನೆ? ಸ್ಫುರದ್ರೂಪಿಯಾದ ನಾನು ದೇವತೆಗಳಿಗೆ ಯಾವುದೇ ಕುಂದುಕೊರತೆಗಳಿಲ್ಲ ಅಂದ್ರೆ ಅವರಿಗೆ ಸಮಾನವಾಗಿದ್ದೇನೆ ನೋಡುವುದಕ್ಕೆ. ಹಾಗಾಗಿ ರಕ್ಕಸ ಕುಲದವಳು ಅಂತ ಹೇಳಿದ್ರೆ ಅವರು ಸಾಧ್ಯ ನಂಬಲಿಕ್ಕೆ ಸಾಧ್ಯ ಇಲ್ಲ. ಆದರೂ ವಿಚಾರವಿಲ್ಲಿರುವುದು ಸ್ವಾಮಿ, ನಮ್ಮವರೇ ಹಗೆಗಳಾದವರು ದೇವತೆಗಳು ನಾವು ತಪಸ್ಸನ್ನ ಮಾಡ್ತಾ ಇದ್ದೇವೆ ಅಂತ ಅದಲ್ಲಿಗೆ ಬಂದು ಕೆಡಿಸುವುದು ಹೌದು. ಹಾಗಾಗಿ ಏನ್ ಮಾಡುವುದು? ಏನ್ ಮಾಡ್ತೇವೆ? ನಮಗೆ ಗೊತ್ತಿರುವ ವಿದ್ಯೆ ಮಾಯವಿದ್ಯೆ, ಅದನ್ನೇ ಬಳಸಿಕೊಳ್ತೇನಂತೆ. ಮಾಯವಿದ್ಯೆಯಲ್ಲಿ ನಾನು ಮಾಯಾರೂಪಿಯಾಗಿ ಯಾವುದಾದ್ರೂ ವೇಷವನ್ನು ಬದಲಾಯಿಸಿಕೊಂಡು ಕುಳಿತೆ ಅಂತಾದರೆ ಯಾರಿಗೂ ಕಾಣುವುದಿಲ್ಲ, ಕಂಡು ಹಿಡಿಯುವುದೂ ಇಲ್ಲ. ಹಾಗಾಗಿ ಯಾವ ವೇಷವನ್ನು ಮಾಡುವುದು? ನೋಡಿ ಅಲ್ಲಿ ಎಮ್ಮೆಗಳ ಹಿಂಡು. ಎಮ್ಮೆಗಳ ಹಿಂಡಿನ ಮಧ್ಯೆಯಲ್ಲಿ ನಾನು ಒಂದು ಎಮ್ಮೆಯಾಗಿ ಕುಳಿತೆ ಅಂತಾದರೆ ಯಾರಿಗೂ ಕಾಣುವುದಿಲ್ಲ, ಗಮನಿಸುವುದಿಲ್ಲ. ನೋಡಿ, ಎಮ್ಮೆ ಆಗ್ತೀರಾ? ಎಮ್ಮೆ ಆಗುವುದಲ್ಲ, ಎಮ್ಮೆಯಂತೆ ರೂಪವನ್ನು ಬದಲಾಯಿಸಿಕೊಂಡು ನನ್ನ ತಪಸ್ಸನ್ನು ಆಚರಿಸುತ್ತೇನಂತೆ. ಬ್ರಹ್ಮದೇವನನ್ನ ಒಲಿಸಿಕೊಳ್ಳಬೇಕು ಸ್ವಾಮಿ. ತಾಯಿ ಹೇಳಿದಂತೆ ಬೇಕು ಬೇಕಾದ ವರಗಳನ್ನ ಬೇಡಿಕೊಳ್ಳಬೇಕಲ್ಲವೇ? ಮತ್ತೆ ತಡ ಮಾಡುವುದು ಯಾಕಿನ್ನ? ಈಗಲೇ ಹೋಗ್ತೇನಂತೆ, ತಪಸ್ಸನ್ನು ಆಚರಿಸ್ತೇನಂತೆ. ವನಜ ಪೀಠನ ತಪದೊಳ್ಳಿರುತ್ತಿರೇ ಈ ಭಾರ್ಗವ ಶಿಷ್ಯ ಶುಪಾಶ್ವಕನಿರುವಂತಹ ಈ ಪ್ರದೇಶ ಏನೇದ ಪ್ರಕೃತಿ ಇದು ಅಮ್ಮ. ಮಾಮ ಆಕಾಶವನ್ನು ನೋಡುತ್ತಾ ಇದ್ದೇನೆ. ಕಗಸ ಪಕ್ಷಿಗಳೆಲ್ಲ ತಲೆಗಳೇ ಹಾಗೆ ಉದುರುತ್ತಾ ಇದ್ದಾವೆ, ಕತ್ತಲೆ ಆವರಿಸುತ್ತಾ ಇದೆ. ಪ್ರಾಣಿಗಳ ಚೀರಾಟ. ನನ್ನ ತಪಸ್ಸಿಗೆ ಭಂಗಪಡಿಸುವುದವರು ಯಾರು? ಅರಿತಿದ್ದೇನೆ ಇತಿ ಸುಧೆಯಾದಂತಹ ಮಾಲಿನಿ ದೇವಿ ಮಹಿಷಿ ರೂಪವನ್ನಾಧರಿಸಿ ತಪಸ್ಸನ್ನಾಚರಿಸ್ತಾ ಇದ್ದಾಳೆ. ಯಾವುದಕ್ಕಾಗಿ? ಪರಾಟ್ಯನಾದಂತಹ ಮಗನನ್ನ ಪಡೆಯಬೇಕು, ದೇವಲೋಕವನ್ನ ಗೆಲ್ಲಬೇಕು ಎನ್ನುವ ಕಾರಣಕ್ಕಾಗಿ. ಇದು ಮಾಡಿದಂತಹ ಅಪರಾಧ ನನಗೆ ಮಾತ್ರ ಅಲ್ಲ.
ತಪಸ್ಸನ್ನ ಮಾಡುವರು ಯಾರು? ಹಾ. ನಮ್ಮಂತಹ ಋಷಿಗಳು, ಮುನಿಗಳು, ಬ್ರಾಹ್ಮಣರು. ಅದನ್ನು ಬಿಟ್ಟು ಹೆಣ್ಣೋರುಗಳು ತಪಸ್ಸನ್ನು ಆಚರಿಸ್ತಾ ಇದ್ದಾಳಂತಾದ್ರೆ ಇದಕ್ಕೆ ತಕ್ಕ ಶಾಸ್ತಿ ಆಗಬೇಕು. ಅದಕ್ಕಾಗಿ ಏನು ಶಾಪವನ್ನ ಕೊಡ್ತೇನೆ. ಇವಳು ಧರಿಸಿದಂತಹ ಅವತಾರ ಯಾವತ್ತು ಮಹೇಶಿಯ ರೂಪವನ್ನ ಧರಿಸಿ ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ. ಅದಕ್ಕಾಗಿ ಅದೇ ರೀತಿಯಾದಂತಹ ಒಂದು ಶಾಪವನ್ನು ಕೊಡಬೇಕು. ಇವಳ ಉದರದಲ್ಲಿ ಹುಟ್ಟುವಂತಹ ಮಗು ಮಹೇಶನಾಗಲಿ 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 ತ್ರೈಮೂರ್ತಿಗಳಿಂದಲೂ ಈ ಶಾಪ ವಿಮೋಚನೆ ಆಗದೆ ಹೋಗಲಿ. ಈ ಸ್ಥಳವೇ ಅಪವಿತ್ರವಾಗಿ ಹೋಯಿತು ಇಂಥವರಿಂದ. ಅದಕ್ಕಾಗಿ ಅರೆ ಕ್ಷಣ ಈ ನೆಲದಲ್ಲಿ ನಾನು ನಿಲ್ಲಲಾರೆ. ನನ್ನ ತಪಸ್ಸಿಗಾಗಿ ಬೇರೆ ಸ್ಥಳವನ್ನು ಅರಸುತ್ತಾ ಸಾಕ್ತೇನೆ. ಮನೋಮತಿಗಳನ್ನ ಮಂತ್ರಮೂರ್ತಿಯಲ್ಲಿ ಕೇಂದ್ರೀಕರಿಸಿ ನನ್ನನ್ನೇ ತದೇಕ ಚಿತ್ತದಿಂದ ಧ್ಯಾನಿಸುತ್ತಾ ಮಹಿಷಿಯ ರೂಪವನ್ನ ತಾಳಿ ತಪಸ್ಸನ್ನಾಚರಿಸುತ್ತಾ ಇದೆಯಲ್ಲ ಮಗಳೇ. ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ನಿನ್ನ ಮನದಿಚ್ಛೆಯನ್ನ ಕೇಳು. ಓ ಕರುಣಸಾಗರ ದೇವ, ನನ್ನ ತಪಸ್ಸಿಗೆ ಮೆಚ್ಚಿ ಮೈದೂರಿದೆಯಾ ತಂದೆ, ಧನ್ಯಳಾದೆ ಧನ್ಯಳಾದೆ.
ತಂದೆ ಬ್ರಹ್ಮದೇವ, ಹಾ. ಕರುಣ ಸಾಗರ ದೇವ ತಾವು. ನನ್ನ ಮನದಿಚ್ಛೆಯನ್ನ ಅರಿತವರು ತಾವು ಹೌದು. ಹಾ. ಆದರೂ ನನ್ನ ಬಾಯಿಂದಲೇ ಕೇಳಬೇಕೆಂಬ ಬಯಕೆಯೂ ಹೌದು ತಮ್ಮದು. ಸ್ವಾಮಿ, ಹಾ. ಇದು ನನ್ನ ಕೋರಿಕೆ ಮಾತ್ರವಲ್ಲ, ಹಾ. ನನ್ನ ತಾಯಿ ದಿತಿದೇವಿಯ ಕೋರಿಕೆಯೂ ಹೌದು. ಹಾ. ದುರಧೀರನಾದಂತಹ ಮಗನೋರ್ವನನ್ನ ಪಡೆಯಬೇಕು ಎಂಬುವ ಕಾರಣಕ್ಕಾಗಿಯೇ ನಾನು ತಪಸ್ಸನ್ನಾಚರಿಸಿದ್ದು ಹೌದು. ಅಷ್ಟು ಮಾತ್ರವಲ್ಲ, ಆತ 3 ಲೋಕವನ್ನೇ ಗೆಲ್ಲುವವನಾಗಬೇಕು. ಅಷ್ಟು ಮಾತ್ರವಲ್ಲದೆ ಸ್ವರ್ಗಾಧಿಪತ್ಯವನ್ನೇ ಏರಿಕೊಳ್ಳುವವನಾಗಬೇಕು. ಓ ಬ್ರಹ್ಮದೇವ, ಇಂತಹ ವರವನ್ನ ದಯಪಾಲಿಸಬೇಕೆಂದು ಕೇಳಿಕೊಳ್ತಾ ಇದ್ದೆ. ಕೊಟ್ಟೇನೋ ಮಗಳ ಕೊಟ್ಟೇನೋ ಮಗಳ ಸಂಜಯವಿಲ್ಲದಿಂದಲೇ ಹುಟ್ಟುವ ವೀರಾದಿ ವೀರ ನಿನ್ನಲ್ಲಿ ಹುಟ್ಟುವ ವೀರಾದಿ ವೀರ ತಟ್ಟೆಯಲು ಮುನಿ ಜಾಪ ಅದರಿಂದ ಮುಂದಕ್ಕೆ ಇಷ್ಟನಾಗುವ ಮೈಜನೆನಲು. ಮಗಳೇ, ತಥಾಸ್ತು, ನಿನ್ನ ಇಚ್ಛೆಯಂತೆ ಆಗಲಿ. ಆದರೆ ನೀನು ತಪಸ್ಸನ್ನ ಆಚರಿಸುತ್ತಾ ಇರುವುದು ಸುಪಾಶ್ವಕ ಮುನಿಗಳ ಆಶ್ರಮ ಪ್ರದೇಶದಲ್ಲಿ. ತಪೋವನ ಅಪವಿತ್ರವಾಯುವಂತ ತಿಳಿದಂತಹ ಮುನಿಗಳು ಮಹಿಷಿ ರೂಪದಲ್ಲಿ ತಪಸ್ಸನ್ನ ಆಚರಿಸುವಂತ ನಿನಗೆ ಮಹಿಷಿ ರೂಪದ ಮಗನೇ ಜನಿಸಲಿ, 3 ಮೂರ್ತಿಗಳಂದಲೂ ಪರಿಮಾರ್ಜನೆ ಸಿಗದಿರಲಿ ಎಂಬ ಶಾಪವನ್ನ ಕೊಟ್ಟಿದ್ದಾರೆ ಮಗಳೇ. ನಿನಗೆ ಜನನಿಯಂದುದಕ್ಕೆ ಬಂದೆ ಅಯ್ಯೋ ವಿಧಿಗೆ, ಜನನಿಯಂದುದಕ್ಕೆ ಬಂದೆ ಅಯ್ಯೋ ವಿಧಿಯೇ, ಅಯ್ಯೋ ವಿಧಿಯೇ, ವಿನಯದಿಂದ ನಿನ್ನ ಭಜಿಸಿದೆ ಅಯ್ಯೋ ವಿಧಿಯೇ, ವಿನಯದಿಂದ ನಿನ್ನ ಭಜಿಸಿದೆ ಅಯ್ಯೋ ವಿಧಿಯೇ. ಮುನಿಯ ಜಾಪ ತಟ್ಟಿದಲ್ಲೋ ಅಯ್ಯೋ ವಿಧಿಯೇ, ಮುನಿಯ ಜಾಪ ತಟ್ಟಿದಲ್ಲೋ ಅಯ್ಯೋ ವಿಧಿಯೇ. ಮೈಗ ಜನಿಸೋಲೆ ತಗಪ ಅಯ್ಯೋ ವಿಧಿಯೇ, ಮೈಗ ಜನಿಸೋಲೆ ತಗಪ ಅಯ್ಯೋ ವಿಧಿಯೇ. ಬ್ರಹ್ಮದೇವ, ಎಂತಹ ಮಾತುಗಳನ್ನಾಡಿಬಿಟ್ಟು ತಾವು. ಮಗಳೇ, ಮುನಿಯ ಶಾಪವೆಂಬುದು ನನಗೆ ನನ್ನ ಪಾಲಿಗಾಯಿತೆ. ಹೌದು, ಇದು ನನ್ನ ಕೋರಿಕೆ ಮಾತ್ರವಲ್ಲ ಎಂಬ ಮಾತನ್ನ ನಾನು ತನ್ನ ಮೇಲೆ ಹೇಳಿದ್ದು ಹೌದು. ಆದರೆ ಈಗ ಇಂತಹ ದುರ್ವ್ಯವಸ್ಥೆಯನ್ನು ಆಗ್ತಾ ಇದೆ ಅಂತಾದರೆ ಕೇಳಿ ನಾನು ಹೇಗೆ ಸಹಿಸಿಕೊಳ್ಳಲಿ ದೇವ, ಹೇಗೆ ಸಹಿಸಿಕೊಳ್ಳಲಿ? ಓರ್ವ ಮಹಿಷನಿಗೆ ನಾನು ಜನನೆತ್ತಿದ್ದಾದರೆ ತಾಯಿಯಾಗಿ ನಾನು ಯಾವ ಸುಖಭಾಗ್ಯವನ್ನು ಪಡೆಯುವೆನು? ಬ್ರಹ್ಮದೇವ, ಹೇಗಾದರೂ ಇದನ್ನು ತಾವೇ ಪರಿಮಾರ್ಜಿಸಬೇಕು ತಂದೆ. ಮಗಳೇ, ಮರುಗದಿರು ಮಾಲಿನಿಯೇ, ಮರುಗದಿರು ಮಾಲಿನಿಯೇ, ಮುನಿವರ ವರದ ವಚನವು ತಪ್ಪಲಾರದು, ಮುನಿವರ ನೊರೆದ ವಚನವು ತಪ್ಪಲಾರದು, ತಪ್ಪಲಾರದು. ತರಳ ಮೈಜನು ಜನಿಸಿದರು ಇನ್ನು ತರದಿ ಮುಂದೆ, ತರಳ ಮೈಜನು ಜನಿಸಿದರು ನಿನ್ನು ತರದಿ ಮುಂದೆಯೇ. ದುರಪರಾಕ್ರಮಿ ಎನಿಸಿ ಮೆರೆವ, ದುರಪರಾಕ್ರಮಿ ಎನಿಸಿ ಮೆರೆವ, ಸುಮನತರ ಸದೆ ಪಡಿವ, ಸುಮನತರ ಸದೆ ಪಡಿವ, ಮರುಗದಿರು ಮಾಲಿನಿ. ಆ ಆ
ಪ್ರಾರಬ್ಧ ಕರ್ಮವನ್ನ ಅನುಭವಿಸಲೇಬೇಕು ಮಗಳೇ. ಘನ ತಪೋಧರನಾದಂತಹ ಸುಪಾರ್ಶ್ವಕ ಕೊಟ್ಟಂತಹ ಶಾಪವನ್ನ ನಾನು ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ. ನಿನ್ನ ಮಗ ಪೂರ್ಣನಾದರೂ ಜಾಣನಾಗುತ್ತಾನೆ ಮಗಳೇ. 3 ಲೋಕದಲ್ಲಿ ಪರಾಕ್ರಮಿಯಾಗಿ ಮೆರೆಯುತ್ತಾನೆ. ಆದ್ದರಿಂದ ರೂಪವನ್ನ ಕಂಡು ದುಃಖಿಸಬೇಡ ಮಗು.